ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಜಗತ್ಕಲ್ಯಾಣಕಾರ್ಯಾಯ ನರರೂಪಧರಾಯ ಚ ಯೋಗಿರಾಜಾಯ ವಂದ್ಯಾಯ ಗುರುದಾಸಾಯ ತೇ ನಮಃ. ಶ್ರೀ ಗುರುವೇ ಸತ್ಕೃತಿ ಆಗರವೇ ಸುಜ್ಞಾನ ಸಾಗರವೇ ಮತಿಗೆ ಮಂಗಳವಿತ್ತು ರಾಗದಿನ್ ಕೈ ಹಿಡಿದು ಮೈದಡವಿ ಬೇಗ ಕೃಪೆ ಮಾಡು. ಗುರುವೇ ಭಕ್ತರ ಕಲ್ಪತರವೇ ಸಜ್ಜನ ಮನೋಹರನೇ ನಿಜ ಭಕ್ತಿ ಸುಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ನೀ ಮೊದಲು ಕೃಪೆ ಮಾಡು. ಸೂರ್ಯನು ಉದಯಿಸಿ ಹೊರಗಿನ ಕತ್ತಲೆಯನ್ನು ನಾಶ ಮಾಡುತ್ತಾನೆ. ಆದರೆ ಗುರುವೆಂಬ ಸೂರ್ಯ ಒಳಗೂ ಹೊರಗೂ ತುಂಬಿರುವಂಥ ಕತ್ತಲೆಯನ್ನು ಅಜ್ಞಾನದ ಕತ್ತಲೆಯನ್ನು ನಾಶ ಮಾಡುತ್ತಾನೆ. ಪರಶುಮಣಿ ಕಬ್ಬಿಣವನ್ನು ಸ್ಪರ್ಶ ಮಾಡಿ ಆ ಕಬ್ಬಿಣವನ್ನು ಬಂಗಾರವನ್ನಾಗಿ ಮಾಡುತ್ತದೆ. ಅದರಂತೆ ಶ್ರೀಗುರು ಅಜ್ಞಾನಿಯಾದ ಶಿಷ್ಯನ ಮೇಲೆ ಪೂರ್ಣ ಕೃಪೆ ಮಾಡಿ ಅವನನ್ನು ಸುಜ್ಞಾನಿಯನ್ನಾಗಿ ಮಾಡುತ್ತಾನೆ. ಅಜ್ಞತೆಯ ಕತ್ತಲೆಯಲ್ಲಿ ತಡಕಾಡ್ತಾ ಕುಳಿತಂಥವರ ಕೈ ಹಿಡಿದು ಕರುಣೆಯಿಂದ ಅರಿವಿನ ಬೆಳಕಿನ ಕಡೆಗೆ ಕೊಂಡೊಯ್ಯುವವನೇ ಸದ್ಗುರು. ಶಿಷ್ಯನ ಪಾಲಿಗೆ ಇದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನಿರಲಾರದು. ಕೃಪೆಯನ್ನು ಪಡೆಯುವಂಥ ಕ್ಷಣ ಏನಿದೆಯೋ ಅದುವೇ ಜೀವನದ ಮಂಗಲಮಯವಾದ ಕ್ಷಣ. ಶಿಷ್ಯನ ಭಕ್ತನ ಜೀವನದಲ್ಲಿ ಅಮರತ್ವದ ಲಾಭವನ್ನು ಮಾಡಿಕೊಡುವಂಥ ಸದ್ಗುರುವಿನ ಮಹತ್ವವನ್ನು ಯಾರಿಂದಲೂ ಬಣ್ಣಿಸಲಿಕ್ಕಾಗುವುದಿಲ್ಲ.